ಸರ್ಕಾರ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಯೋಜನೆಯ ಅಡಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಡಲು ಮುಂದಾಗ್ತಾ ಇದೆ. ಅಪಾರ್ ಐಡಿ ಎನ್ನುವಂಥ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದು, ಈ ಯೋಜನೆ ಮೊದಲು ನಮ್ಮ ಕರ್ನಾಟಕದ ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿಯಾಗ್ತಾ ಇದೆ. ಹೌದು, ಅಂಗನವಾಡಿ ಬಳಿಕ ಶಾಲೆಗೆ ಸೇರುವಂತಹ ಮಕ್ಕಳ ಅನುಕೂಲಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 12 ಸಂಖ್ಯೆಯ ಅಪಾರ್ ಐಡಿಯನ್ನ ಶೀಘ್ರವೇ ಜಾರಿಗೆ ತರಲಿದ್ದು, ದೇಶದಲ್ಲೇ ಈ ಯೋಜನೆ ಜಾರಿಗೆ ತರ್ತಾ ಇರತಕ್ಕಂಥ ಮೊದಲ ರಾಜ್ಯ ಎಂಬಂತ ಹೆಗ್ಗಳಿಕೆಗೆ ನಮ್ಮ ರಾಜ್ಯಕ್ಕೆ ಸಿಗಲಿದೆಯಂತೆ. ಹೌದು, ಈ ಐಡಿಯಿಂದಾಗಿ ಅಂಗನವಾಡಿಗೆ ಸೇರ್ಪಡೆಗೊಂಡಂತಹ ಮಗು ಮುಂದಿನ ಶಿಕ್ಷಣಕ್ಕಾಗಿ ದೇಶದ ಯಾವುದೇ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗೆ ಪ್ರವೇಶ ಪಡೆಯಲು ಸಹಾಯಕವಾಗಲಿದೆಯಂತೆ. ಅಲ್ಲದೆ ಮಕ್ಕಳ ಕ್ರೆಡಿಟ್ ಅನ್ನ ಗುರುತಿಸುವಿಕೆ ಹಾಗೆ ಟಿಸಿ ಪ್ರಕ್ರಿಯೆಗಳನ್ನು ಕೂಡ ಇದು ಸರಳಗೊಳಿಸಲಿದೆಯಂತೆ. ಜೊತೆಗೆ ಶೈಕ್ಷಣಿಕ ಪ್ರಗತಿ ಮತ್ತು ಹಿಂದಿನ ಕಲಿಕೆಯ ಗುರುತಿಸುವಿಕೆಯು ಕೂಡ ಸುಗಮವಾಗಲಿದೆಯಂತೆ. ಇನ್ನು ಐಡಿ ಪಡೆಯಲು ಪೋಷಕರು ಅಂಗನವಾಡಿಗೆ ದಾಖಲಾಗುವಂತಹ ವೇಳೆ ತಮ್ಮ ವಿವರ ಹಾಗೆ ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ಜನನ ಪ್ರಮಾಣ ಪತ್ರವನ್ನು ಕೂಡ ನೀಡಬೇಕು. ಇನ್ನು ಈ ಮಾಹಿತಿಯನ್ನ ಪೋಷಣ್ ಟ್ರ್ಯಾಕರ್ನಲ್ಲಿ ಭರ್ತಿ ಮಾಡಿದರೆ ಅಪಾರ್ ಐಡಿ ಸಿಗಲಿದೆಯಂತೆ. ಇನ್ನು ಈ ಪ್ರತಿ ಮಕ್ಕಳಿಗೂ ಕೂಡ ಈ ಕಾರ್ಡ್ ನೀಡಲಿದ್ದು, ಇದರಿಂದ ವಿದ್ಯಾರ್ಥಿಗಳ ಪ್ರಗತಿಯನ್ನ ಪತ್ತೆ ಹಚ್ಚಲು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ವ್ಯವಸ್ಥಿತಗೊಳಿಸಲು ನೆರವಾಗಲಿದೆಯಂತೆ. ಅಲ್ಲದೆ ಅಂಗನವಾಡಿ ಬಳಿಕ ಶಾಲಾ ದಾಖಲಾತಿ ವೇಳೆ ಉಂಟಾಗುವಂತಹ ಗೊಂದಲಕ್ಕೂ ಕೂಡ ಕಡಿವಾಣ ಬೀಳಲಿದ್ದು, ಶಿಕ್ಷಣದಲ್ಲಿ ಪಾರದರ್ಶಕತೆ ಖಚಿತಪಡಿಸಲಾಗುತ್ತಂತೆ. ಇನ್ನು ಅಂಗನವಾಡಿಗೆ ಸೇರ್ಪಡೆಗೊಂಡಂತಹ ಬಳಿಕ ಸಿಗುವಂತಹ ಅಪಾರ್ ಐಡಿಯು ಆ ವಿದ್ಯಾರ್ಥಿಯ ಉನ್ನತ ಶಿಕ್ಷಣ ಪೂರೈಸುವವರೆಗೂ ಕೂಡ ಚಾಲ್ತಿಯಲ್ಲಿರುತ್ತಂತೆ. ಇನ್ನು ಅಪಾರ್ ಐಡಿಯಿಂದ ಶಾಲಾ ದಾಖಲಾತಿ ವೇಳೆ ಪ್ರಮಾಣ ಪತ್ರಗಳನ್ನು ಕಳೆದುಕೊಳ್ಳುವಂತಹ ಭಯ ಇರುವುದಿಲ್ಲ. ಇನ್ನು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ವರ್ಗಾವಣೆ ಹಾಗೆ ಪ್ರವೇಶ ಪರೀಕ್ಷೆ, ಪ್ರವೇಶ ಹಾಗೆ ಉದ್ಯೋಗ ಅರ್ಜಿ, ಕೌಶಲ್ಯ ತರಬೇತಿ ಹಾಗೆ ಉನ್ನತೀಕರಣ ಸೇರಿದಂತೆ ಬಹುತೇಕ ಸಂದರ್ಭಗಳಿಗೆ ಉಪಯುಕ್ತವಾಗಲಿದೆಯಂತೆ. ಇನ್ನು ಯೋಜನೆ ಈ ತಿಂಗಳ ಅಂತ್ಯದಲ್ಲಿ ಜಾರಿಯಾಗಲಿದೆಯಂತೆ.